ನಮಸ್ತೆ ಸರ್. ನಮಸ್ತೆ. ಸುಮಂತನ ಒಂದು ಸಾವಾಗಿ 11 ದಿನ ಆಯ್ತು. ಈ ಘಟನೆ ನಡೀತೆ ಆವತ್ತಿನ ದಿವಸ ಆ ಆರೋಪಿನೂ ಅಲ್ಲೇ ಇರ್ಲಿಕ್ಕೆ ಚಾನ್ಸ್ ಸಿಗ್ತಾ ಸರ್, ಅಥವಾ ಏನಾಗಿದೆ ಈಗ ಆಕ್ಚುಲಿ ಘಟನೆ ಎಲ್ಲಿವರೆಗೆ ಬಂದು ನಿಂತ್ಕೊಂಡಿದೆ ಸರ್? ಯಾಕಂತ ಹೇಳಿ ನೋಡಿ, ಸುಮಂತ್ ಪ್ರತಿಭಾವಂತ ಹುಡುಗ. ಆತನ ತಲೆಗೆ ಬಿದ್ದ ಏಟಿನ ಆಧಾರದಲ್ಲಿ ಅವರು ತನಿಖೆ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಅದೇನು ಬಲವಾದ ಏಟು ಅಲ್ಲ. ಅದೂ ಅಲ್ಲದೆ 2 ಏಟು ಬಿದ್ದಿದೆ. ಅದು ಮರದ ಹಿಡಿಕೆಯಿಂದ ಬಿದ್ದಂತ ಏಟು. ಆ ಹಿಡಿಕೆ ಸಿಕ್ಕಿಲ್ಲ. ಆ ಹಿಡಿಕೆ ಸಾಮಾನ್ಯವಾಗಿ ಕೃಷಿ ಕೂಲಿ ಕಾರ್ಮಿಕರ ಮನೆಯಲ್ಲಿ ಇರುವಂತಹ ಹಿಡಿಕೆಗಳು. ಅದನ್ನು ಹುಡುಕುವಂತ ಪ್ರಯತ್ನವನ್ನು ಮಾಡಬೇಕು. ಮಾಡಿದ್ರೆ ಆ ಹಿಡಿಕೆ ಯಾವ ಮನೆಯದ್ದು, ಯಾರು ಅದನ್ನು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗುವಂತ ಸಾಧ್ಯತೆಗಳಿವೆ. ಮತ್ತೊಂದು ಏನಂತ ಹೇಳಿದ್ರೆ, ಇಡೀ ಪ್ರಕರಣದಲ್ಲಿ ಬೇರೆ ಬೇರೆ ವದಂತಿಗಳು ಹರಡಿ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ಹತ್ಯೆ ನಡೆದಿರಬಹುದು ಎನ್ನುವಂತಹ ಒಂದು ವದಂತಿಯನ್ನು ಅಲ್ಲಿ ಸೃಷ್ಟಿಸಿ ಹರಿಯಬಿಡಲಾಗಿದೆ. ಆದ್ರಿಂದಾಗಿ ಪೊಲೀಸರಿಗೆ ಅದೊಂದು ಕನ್ಫ್ಯೂಷನ್ ಇದೆ. ಈಗ ನಾವು ಯಾರನ್ನಾದ್ರೂ ಇದರಲ್ಲಿ ಗುರುತಿಸಿ ಗುರಿ ಮಾಡ್ಕೊಂಡು ಹೋದ್ರೆ ಸಾಮಾನ್ಯ ಜನರು ಇದನ್ನು ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇವರು ಪೊಲೀಸರು ಬೇಕಂತಲೇ ಇದಕ್ಕೊಂದು ಕತೆ ಕಟ್ತಾರೆ ಎನ್ನುವಂತಹ ಒಂದು ಭಾವನೆ ಬರ್ತದೆ. ಆದ್ರಿಂದಾಗಿ ಜನರು ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆ ನಡೆಸಿಲ್ಲ. ಯಾಕಂತ ಹೇಳಿ ಇವರು ಆರಂಭದಲ್ಲಿ ಈಗ ತನಿಖೆ ನಡೆಸಬೇಕಾದ್ದು ಏನು ಅಂತ ಹೇಳಿದ್ರೆ, ಅವನ ಮೇಲೆ ಹಲ್ಲೆ ನಡೆಸಿದಂತಹ ಆಯುಧ ಯಾವುದು ಅಂತ ಹೇಳಿ ವೈದ್ಯಕೀಯ ವರದಿಗಳ ಆಧಾರದಲ್ಲಿ, ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಆಧಾರದಲ್ಲಿ ಕಡಿಮೆ ಭಾರದ ಮರದ ಇಡಿಕೆಯಿಂದ ಹೊಡೆದಂತ ಹೇಳ್ತಾರೆ. 2 ಏಟು ಬಿದ್ದಿದೆ. ಹಾಗಂತ ಹೇಳಿದ್ರೆ ಇದು ಅಚಾನಕ ಆಗಿದ್ದ, ಉದ್ದೇಶಪೂರ್ವಕ ಆಗಿದೆ ಅಂತ ನೋಡ್ಬೇಕಿದೆ. ಇದು ಪ್ರತಿಭಾವಂತ ವಿದ್ಯಾರ್ಥಿ, ಆತನ ಮೇಲೆ ಬೇರೆ ಮಕ್ಕಳಿಗೆ ಈರ್ಷ್ಯೆ ಇರ್ಬೋದು, ಈ ಕಾರಣಕ್ಕಾಗಿ ಆದ್ರೂ ಆತನ ಮೇಲೆ ಹಲ್ಲೆ ನಡೆದಿರಬಹುದು ಎನ್ನುವಂತ ಸಂಶಯವನ್ನ ಪೊಲೀಸರು ತಲೆಯಲ್ಲಿ ತುಂಬಿಕೊಂಡು ತನಿಖೆ ಮುಂದುವರಿಸಬೇಕಿತ್ತು. ಅದನ್ನು ಮಾಡಿಲ್ಲ. ಆದ್ರಿಂದಾಗಿ ಇವತ್ತಿನವರೆಗೂ ಪೊಲೀಸರಿಗೆ ಒಂದು ಪರ್ಫೆಕ್ಟ್ ಕ್ಲೂ ಸಿಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಭಾವನೆ ಮೂಡ್ತಾ ಇದೆ. ಆದ್ರೆ ಇಲ್ಲಿ ಒಂದು ಸರ್, ಈಗ ಬೆಳಗ್ಗೆ ಅಷ್ಟು ಬೇಗನೆ ಹೋಗ್ತಾ ಇದ್ದ ಅನ್ನೋದಕ್ಕೆ ದೇವಸ್ಥಾನಕ್ಕೆ ಮಕ್ಕಳಿಗೆ ಏನಂದ್ರೆ ಸೈಕಲ್ ಹೊಡೆಯೋದು ಬಾರಿ ಖುಷಿ ಅನ್ಸುತ್ತೆ ಬೆಳಗ್ಗೆನೆ. ಈ ಒಂದು ಕಾರಣನೂ ಇರ್ಬೋದು ಅನ್ಸುತ್ತೆ. ಇಲ್ಲ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸೈಕಲ್ ಅಲ್ಲಿ ಹೋಗುವಂತ ಮಕ್ಕಳು ಇದ್ದೇ ಇರ್ತಾರೆ. ಅವರಿಗೆ ಸೈಕಲ್ ಅನ್ನು ಆ ಬೆಳಿಗ್ಗೆ ಮುಂಜಾನೆ ಚಳಿಯಲ್ಲಿ ಸೈಕಲ್ ಓಡ್ಕೊಂಡು ಹೋಗೋದು ಒಂದು ಥ್ರಿಲ್ ಏನಲ್ಲ. ಸಾಮಾನ್ಯವಾಗಿ ಮನೆಯಲ್ಲಿ ಸೈಕಲ್ ಇದ್ರೆ ಅವರು ಆ ಸೈಕಲ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ನಿಮ್ಗೆ ಸೈಕಲ್ ಎಲ್ಲಿವರೆಗೆ ನಿಮ್ಗೆ ಆಸೆ ಹುಟ್ಟಿಸ್ತದೆ ಅಂತ ಹೇಳಿ, ನೀವು ಆರಂಭದಲ್ಲಿ ನೀವು ಸೈಕಲ್ ಕಲಿಯುವಂತ ಸಂದರ್ಭದಲ್ಲಿ ನಿಮ್ಗೆ ಸೈಕಲ್ ಆಸಕ್ತಿಯನ್ನು ಹುಟ್ಟಿಸ್ತದೆ. ಅದ್ರ ನಂತರ ನೀವು 2 ವೀಲರ್ ತೆಗೆದ್ರೆ ನಿಮ್ಗೆ 2 ವೀಲರ್ ಅಲ್ಲಿ ಲಾಂಗ್ ರೈಡ್ ಮಾಡ್ಬೇಕಂತ ಆಸಕ್ತಿ ಹುಟ್ಟುತ್ತದೆ. ಅದೇ ನೀವು 4 ವೀಲರ್ ತೆಗೆದ್ರೆ ನಿಮ್ಗೆ 4 ವೀಲರ್ ಅಲ್ಲಿ ಒಂದು ಲಾಂಗ್ ರೈಡ್ ಹೋಗ್ಬೇಕಂತ ಆಸಕ್ತಿ ಹುಟ್ಟುತ್ತದೆ. ಆದ್ರಿಂದಾಗಿ ಬೇರೆ ಇದಿಲ್ಲ. ಈ ಮಕ್ಕಳಲ್ಲಿ ಅಂತ ಒಂದು ಆಸಕ್ತಿಯನ್ನು ಹುಟ್ಟಿಸ್ತದಾದ್ರೂ ಅದು ಕ್ರಮೇಣ ಅಂತಹ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೆ ಇದ್ದಷ್ಟು ಮಾತ್ರ ಸೈಕಲ್ ಅನ್ನು ಬಳಸ್ತಾರೆ. ಯಾಕಂದ್ರೆ ಅವನು 8ನೇ ಕ್ಲಾಸ್ ವರೆಗೆ ಕೊರಂಜೆ ಸ್ಕೂಲಲ್ಲಿ ಕಲಿತಾನೆ. ಈಗ ಅವನು ಹೈಸ್ಕೂಲಿಗೆ ಬಂದಿರ್ತಾನೆ. ಅಂದ್ರೆ ಇದೇ ವರ್ಷ ಅವನು ಇನ್ನೊಂದು ಸ್ಕೂಲ್ ಬದಲಾವಣೆ ಮಾಡಿರ್ತಾನೆ. ಇಲ್ಲಿ ಹೌದೌದು, ಬದಲಾವಣೆ ಮಾಡಿರ್ತಾನೆ 9ನೇ ಕ್ಲಾಸಿಗೆ. ಇದು ಒಂದು ಪ್ರಶ್ನೆ ಆದ್ರೆ, ಇನ್ನೊಂದು ಕಡೆ ಬಹುದೊಡ್ಡ ಪ್ರಶ್ನೆ ಹುಟ್ಟುದಂತ ಹೇಳಿದ್ರೆ, ಆ ನಿಗೂಢವಾದ ಬಾವಿ ಮತ್ತೆ ಆ ಶೆಡ್ ಏನಿದೆ ಅಲ್ಲಿ ಏನಾದ್ರೂ ಜನ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿದ್ರಿಂದ ಸುಮಾರು ಸಾಕ್ಷ್ಯ ನಾಶ ಆಗುತ್ತೆ ಅಂತೀರಾ? ಸಾಧ್ಯತೆಗಳಿವೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಒಟ್ಟಿಗೆ ಸೇರಿದ್ರೆ ಅವರಿಗೆ ಯಾವ್ದು ಸಾಕ್ಷಿ ಅಂತ ಗೊತ್ತಿರೋದಿಲ್ಲ. ಅವ್ರು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಈಗ ಬಾವಿ ಶೆಡ್ಡು ಮಧ್ಯ ಕತ್ತಿ ಯಾರ್ದಂತ ಹೇಳಿ ಪತ್ತೆ ಆಯ್ತು. ಈಗ ಹೌದು, ಕತ್ತಿ ಬಾರಿ ಕುತೂಹಲ ಕೆರಳಿಸಿತ್ತು, ಅದು ಯಾರ್ದಂತ ಗೊತ್ತಾಯ್ತು. ಅದಾದ ಮೇಲೆ ಅಲ್ಲಿ ಬೆಳಗ್ಗೆ ಸಿಕ್ಕಾಪಟ್ಟೆ ಜನ ಸೇರಿದ್ರಿಂದ ಅಲ್ಲಿ ಇರುವಂತ ಸೂಕ್ಷ್ಮ ಸಾಕ್ಷಿಗಳು ನಾಶವಾಗಿರ್ಬೋದಂತೀರಾ? ಅಲ್ಲ, ಸೂಕ್ಷ್ಮ ಸಾಕ್ಷಿಗಳು ಅಂತ ಅಲ್ಲಿ ಇರ್ಲಿಕ್ಕೆ ಸಾಧ್ಯತೆಗಳು ಕಡಿಮೆ. ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತ ಮುಖ್ಯ ಸಾಕ್ಷಿ ಏನಂತ ಹೇಳಿದ್ರೆ, ಸುಮಂತನ ತಲೆಗೆ ಹೊಡೆದಂತ ಆಯುಧ ಯಾವುದು ಅಂತ ಹೇಳಿ, ಅದು ಎಲ್ಲಿದೆ ಅಂತ ಹೇಳಿ, ಅದು ಇನ್ನೂ ಇದುವರೆಗೆ ಸಿಕ್ಕಿಲ್ಲ. ಅದು ಸಿಕ್ಕಿದ್ರೆ ನಿಮ್ಗೆ ಅದು ಎಲ್ಲಿಂದ ಬಂದಿದೆ ಎನ್ನುವುದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದಾದ್ಮೇಲೆ ಇನ್ನೊಂದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳ್ಬಿಟ್ರೆ ಸರ್, ಈಗ ಒಂದು ಮೊಬೈಲು ಇವತ್ತಿನವರೆಗೂ ಯಾವ್ದು ಟ್ರೇಸ್ ಔಟ್ ಆಗಿಲ್ವಾ ಸರ್ ನಿಮ್ಮ ಬಲ್ಲ ಮೂಲಗಳ ಪ್ರಕಾರ? ಇಲ್ಲ, ಇಲ್ಲಿಯವರೆಗೆ ಆ ಲೊಕೇಶನ್ ಅಲ್ಲಿ ಯಾವುದೇ ಮೊಬೈಲ್ಗಳು ರೀಡ್ ಆದಂತ ಮಾಹಿತಿಗಳು ಇಲ್ಲ. ಆಮೇಲೆ ವಿಚಾರಣೆನೂ ಯಾರ್ದು ನಡೆದಿಲ್ಲ ದೊಡ್ಡ ಮಟ್ಟದಲ್ಲಿ ವಿಚಾರಣೆ ನಡೆದಿಲ್ಲ. ಆದ್ರೆ ಅಲ್ಲಿ ಸುತ್ತಮುತ್ತ ಇರುವಂತ ಎಲ್ಲಾ ಮನೆಗಳಿಗೂ ಪೊಲೀಸರು ಹೋಗಿದ್ದಾರೆ. ಈ ಜನಗಣತಿಗೆ ಹೋದ ರೀತಿಯಲ್ಲಿ ಪೊಲೀಸರು ಹೋಗಿದ್ದಾರೆ. ಅವರ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ, ಅವರ ಮಾತನಾಡಿದ್ದಾರೆ. ಆದ್ರೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಲ್ಲಿ ಮಾತಾಡಿಸುವುದು ಬೇರೆ.
ನೀವು ಒಟ್ಟಾರೆಯಾಗಿ ಪೊಲೀಸರು ಅಂತ ಹೇಳಿ ಹೋಗಿ ವಿಚಾರಿಸುವುದು ಒಂದು ರೀತಿಯಲ್ಲಿ. ಈ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತಾಡಿದರೆ ಅವರಿಗೆ ಗೊತ್ತಿರುವಂತ ಬೇರೆ ಬೇರೆ ವಿಚಾರಗಳು ಅಲ್ಲಿ ಬರ್ತದೆ. ಅದರಲ್ಲಿ ಯಾವುದು ಈ ಕೇಸಿಗೆ ಸಂಬಂಧಪಟ್ಟ ವಿಚಾರಗಳಿವೆ ಅದನ್ನು ಹೆಕ್ಕಿ ತನಿಖೆ ಮಾಡಬೇಕಾಗ್ತದೆ. ಇನ್ನೊಂದು ಬಹುದೊಡ್ಡ ಪ್ರಶ್ನೆ ಅಂತ ಹೇಳ್ಬಿಟ್ರೆ, ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಬಿಯರ್ ಬಾರ್ ಇರ್ಬೋದು ಅಥವಾ ಶೇಂದಿ ಅಂಗಡಿಗಳಿರ್ಬೋದು, ಇಲ್ಲೆಲ್ಲ ಸುಮಾರು ಗುಪ್ತ ಮಾಹಿತಿಗಳನ್ನ ತಗೊಳ್ತಾ ಇದ್ರು ಪೊಲೀಸರು. ಈಗ ಆ ರೀತಿ ತನಿಖೆಗಳು ನಡೀತಾ ಇದಾವ ಸರ್. ಯಾಕಂತ ಹೇಳಿದ್ರೆ ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ಬಂಧಿಸ್ತಾರೆ ಹಿಂದೆ ಒಂದು ಕೇಸಿನಲ್ಲಿ. ಆ ವ್ಯಕ್ತಿಗೆ 24 ವರ್ಷ ಶಿಕ್ಷೆ ಅನುಭವಿಸ್ತಾನೆ. ಕೇವಲ ಒಂದು ವಿಸ್ಕಿ ಬಾಟಲ್ ನಿಂದಾನೇ ಗೊತ್ತಾಗುತ್ತೆ ಕೊಲೆಗಾರ ಯಾರು ಅಂತೇಳಿ. ಆ ಕೇಸ್ ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬೋದಾ ಸರ್ ನಿಮ್ ನೆನಪಿದ್ರೆ? ಯಾಕಂದ್ರೆ ಇವತ್ತು ಹೈಬ್ರಿಡ್ ತನಿಖೆ ಅನ್ನುವಂಥದ್ದು ಹೇಳಿದ್ರ, ಅದೇ ರೀತಿನೇ ಆವತ್ತಿನ ಕಾಲದಲ್ಲಿ ಕೇವಲ ಒಂದು ವಿಸ್ಕಿ ಬಾಟ್ಲಿನೇ ಪತ್ತೆ ಮಾಡ್ತು. ಯಾಕಂದ್ರೆ ಈಗ ಹೊಡೆದ ಆಯುಧ ಯಾವುದು ಅನ್ನುವಂಥದ್ದು ನೀವು ಹೇಳಿದ್ರೆ ಅದರಿಂದ ಪತ್ತೆ ಆಗ್ತಿತ್ತು ಅಂತೇಳಿ. 1994 ಫೆಬ್ರವರಿ 23ರಂದು ಮಂಗಳೂರಿನ ಹೊರವಲಯದ ವಾಮಂಜೂರಿನಲ್ಲಿ ಶಿವಕೃಪಾಸ್ ಅನ್ನೋ ಮನೆಯಲ್ಲಿ 4 ಮಂದಿಯನ್ನ ಹತ್ಯೆ ಮಾಡಲಾಗಿತ್ತು. ತಾಯಿ, ಮಗಳು, ಮಗ ಮತ್ತು ಮಗು. ಆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಅದನ್ನು ಪತ್ತೆ ಮಾಡ್ಲಿಕ್ಕೆ 3 ತಂಡಗಳನ್ನು ಆ ಸಂದರ್ಭದಲ್ಲಿ ರಚಿಸಲಾಗಿದೆ. ಅಲ್ಲಿ ಸೀನ್ ಆಫ್ ರೆಫರೆನ್ಸ್ ಹೇಗಿತ್ತು ಅಂತ ಹೇಳಿದ್ರೆ, ಮನೆ ಹಿಂಬದಿಯ ಬಾಗಿಲ ಚಿಲ್ಕ ಮುರಿದಿತ್ತು. ಆದ್ರಿಂದಾಗಿ ಪೊಲೀಸರು ಏನ್ ಎನಿಸಿದ್ರೆ ಅಂದ್ರೆ, ಹೊರಗಿನಿಂದ ಬಂದು ಬಾಗಿಲು ಮುರಿದು ಒಳಗೆ ನುಗ್ಗಿ ಇದು ದರೋಡೆ ಮಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಚಿನ್ನಾಭರಣ ಹೋಗಿತ್ತು, ಕ್ಯಾಶು ಹೋಗಿತ್ತು. ಆದ್ರಿಂದಾಗಿ ಹೊರಗಿಂದ ಬಂದವರು ಯಾರು ದರೋಡೆಕೋರ ತಂಡ ಇಂಥ ಒಂದು ಕೃತ್ಯ ಮಾಡಿದೆ ಅಂತ ಭಾವಿಸ್ತಿದ್ರು. ಪ್ರಕರಣದ ತನಿಖೆ ಮುಂದುವರೆದ 4ನೇ ದಿವಸ ಆಗುವಾಗ ಏನಾಯ್ತು, ಮನೆಯೊಳಗೆ ಒಂದು ಹಾಸಿಗೆ ಮಡಚಿಟ್ಟ ಸ್ಥಿತಿಯಲ್ಲಿ ಇತ್ತು. 4 ದಿವಸನೂ ಪತ್ತೆ ಆಗಲಿಲ್ಲ. 4 ದಿವಸವೂ ಸಹ ಇವರು ಬೇರೆ ಬೇರೆ ಆಂಗಲ್ ಅಲ್ಲಿ ತನಿಖೆ ಮಾಡ್ತಾ ಇದ್ರು. ಹೊರಗಿನಿಂದ ಬಂದವರು ಅಂತ, ಯಾವ್ದಾದ್ರು ದರೋಡೆಕೋರ ತಂಡ ಇದು ಕೃತ್ಯ ಮಾಡಿರ್ಬೋದು ಅಂತ ಹೇಳಿ. ಯಾಕಂದ್ರೆ ಎಲ್ಲರ ತಲೆಗೂ ಒಂದು ಮರದ ಹಿಡಿಯಿಂದ ಹೊಡೆಯಲಾಗಿತ್ತು. ಶಕುಂತಲಾ ಅಂತ ಹೇಳಿ ಮಗಳಿಗೆ 2 ಹೊಡೆತ ಬಿದ್ದಿದ್ರೆ, ಮತ್ತೆ ಬಾಕಿಯವರೆಲ್ಲೂ ಒಂದೊಂದೇ ಹೊಡೆತ ಬಿದ್ದದ್ದು. ಅಂದ್ರೆ ಸುಮಂತ್ ಮಾದರಿಯಲ್ಲೇ ಆಗಿತ್ತದು ಕೊಲೆ. ಸುಮಂತ್ ಮಾದರಿಯಲ್ಲೇ ಆಗಿತ್ತು. ಅದೇನು ಕತ್ತಿಯಿಂದ ಹೊಡೆದ ಏಟುಗಳಲ್ಲ, ಮರದ ಹಿಡಿಕೆಯಿಂದ ಹೊಡೆದಂತ ಏಟುಗಳು. ಮತ್ತು ಆ ಮನೆಯ ಒಳಗೆ ಒಂದು ಹಾಫ್ ಬಾಟ್ಲ್ ಅಂದ್ರೆ 360 ml ನ ಬಾಟ್ಲ್ ಒಂದು ಸಿಕ್ಕಿತ್ತು, GD ವಿಸ್ಕಿ ಅಂತೇಳಿ. ಅದು ಒಂದು ಕ್ಲೂ ಆಗಿತ್ತು, ಆ GD ವಿಸ್ಕಿ ಕುಡಿದವ ಈ ಕೃತ್ಯ ಮಾಡಿರ್ಬೋದು ಅಂತ ಹೇಳಿ. ಆದ್ರೆ ಅದಕ್ಕೆ ಕ್ಲಾರಿಟಿ ಇರಲಿಲ್ಲ, ಯಾವ್ದು ಸಂದರ್ಭದಲ್ಲಿ ಕುಡಿದು ಇಟ್ಟಿರ್ಬೋದು ಅಂತಲೂ ಆಲೋಚನೆ ಮಾಡಿದ್ರು. 4ನೇ ದಿವಸಕ್ಕೆ ಅಲ್ಲಿ ಮರ್ಚಿಟ್ಟ ಹಾಸಿಗೆ ಮೇಲೆ ಪೊಲೀಸರ ಕಣ್ಣು ಹೋಗುತ್ತೆ. ಮತ್ತೆ ಅದನ್ನು ಬಿಡಿಸಿದಾಗ ಅದರ ಒಳಗೆ ಬ್ಲಡ್ ಶೆಡ್ ಸಿಗುತ್ತೆ. ಆಗ ಪೊಲೀಸರು ಏನು ಆಲೋಚನೆ ಮಾಡ್ತಾರೆ, ಹತ್ಯೆ ನಡೆದಂತ ಸಂದರ್ಭದಲ್ಲಿ ಹಾಸಿಗೆ ಬಿಡಿಸಿಡಲಾಗಿತ್ತು ಅಂತ. ಆಗ ಆ ಹಾಸಿಗೆಯನ್ನು ಯಾರು ಉಪಯೋಗಿಸ್ತಾರೆ ಅಂತ ಕೇಳುವಾಗ, ಇಲ್ಲ ಯಾರಾದ್ರೂ ನೆಂಟರು ಬಂದ್ರೆ ಅದನ್ನು ಉಪಯೋಗಿಸ್ತಾರೆ ಅಂತ ಅದೇ ಮಾಹಿತಿ ಬಂತು. ಹಾಗಾದ್ರೆ ಯಾರೆಲ್ಲ ಆ ಮನೆಗೆ ನೆಂಟರು ಬರ್ತಾರೆ ಅಂತ ಲಿಸ್ಟ್ ಮಾಡಿದ್ರು. ಇಷ್ಟು ಹೊತ್ತಿಗೆ ಆ ಮನೆಯ ಯಜಮಾಂತಿಯಾದ ಅಪ್ಪಿ ಅವರ ಮಗ ಇದೆ ಹೇಳಿ, ಅವ್ರು ಜಾಂಬ್ಯಾದಲ್ಲಿದ್ರು. ಆ ಸಂದರ್ಭದಲ್ಲಿ ಅವರು ಬಂದಿದ್ರು. ಅವರು ಹೇಳಿದ್ರು, ಕೃತ್ಯ ನಡೆಯೋ ದಿನ ನನ್ನ ಮಾವನ ಮಗ ಪ್ರವೀಣ ಅಂತ ಹೇಳಿ ಅವನು ಇಲ್ಲಿಗೆ ಬರುವಂತೆ, ಅವನು ಬಾರದೇ ಇದ್ದುದರಿಂದ ಅವನು ಹೆಂಡತಿ ಮನೆಗೆ ಹೋದ್ರಿಂದಾಗಿ ಅವ ಬದುಕಿದ್ದ ಅಂತ ಹೇಳಿದ್ರು. ಆಗ ಈ ಸೂಕ್ಷ್ಮತೆಯನ್ನು ಅರ್ಥಕೊಂಡಂತ DCIB ಪೊಲೀಸರು ಆತನ ಅತ್ತೆ ಮನೆಗೆ ಹೋದ್ರು, ಕುತ್ತಾರಿಗೆ. ಅಲ್ಲಿ ಹೋಗಿ ಕೇಳುವಾಗ ಅವ ಅಲ್ಲಿಗೆ ಬರ್ಲಿಲ್ಲ ಅಂತ ಆಯ್ತು. ಹಾಗಾದ್ರೆ ಇವ ಮನೆಯಿಂದ ಬಂದಿದ್ದಾನೆ, ಕುತ್ತಾರಿಗೆ ಬರ್ಲಿಲ್ಲ, ಹಾಗಾದ್ರೆ ಇವ ರಾತ್ರಿಯಲ್ಲಿ ಉಳ್ಕೊಂಡಂತ ಪ್ರಶ್ನೆ ಬಂತು. ಯಾಕಂದ್ರೆ ಅವನು ಮರುದಿವಸ ಬೆಳಿಗ್ಗೆ ಮನೆಗೆ ಹೋಗಿರುವುದು, ಅದ್ರ ರಾತ್ರಿಯಲ್ಲಿ ಉಳ್ಕೊಂಡಂತ. ಹಾಗಾಗಿ ಅವನನ್ನು ವಿಚಾರಿಸುವಂತ ಹೇಳಿ ಇವರು ಪೊಲೀಸರು ಅಲ್ಲಿ ಹೋಗಿ ಅವರನ್ನು ಕರ್ಕೊಂಡು ಬಂದಾಗ ಅವನಿಗೆ ಒಟ್ಟಿಗೆ ಊಟ ಮಾಡಿದ್ರು, ಅವನಿಗೆ ಡ್ರಿಂಕ್ಸ್ ಮಾಡಿಸಿದ್ರು. ಆಗ ಅವನು ಸಹಜ ರೀತಿಯಲ್ಲಿ ಅವನು GD ವಿಸ್ಕಿ ಕೇಳಿದ. ಆಗ ಪೊಲೀಸರಿಗೆ ಕನ್ಫರ್ಮ್ ಆಯ್ತು ಅವನೇ ಮಾಡಿರೋದು ಅಂತೇಳಿ. ಮತ್ತೆ ಇಂಟ್ರೋಗೇಷನ್ ಮಾಡಿದಾಗ ಅವನು ಒಪ್ಪುಕೊಂಡ. ಅದ ನಂತರ ಅವನಿಗೆ ಮರಣದಂಡನೆ ಶಿಕ್ಷೆ ಆಯಿತು. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟ್ ಅಲ್ಲಿ ಅವನಿಗೆ ಜೀವಿತಾವಧಿ ಶಿಕ್ಷೆ ಆಯಿತು. 24 ವರ್ಷಗಳ ಕಾಲ ಅವತ್ತ ಜೈಲು ಶಿಕ್ಷೆ ಅನುಭವಿಸಿ ಈಗ ರಿಲೀಸ್ ಆಗಿದೆ. ಈಗ ಸರ್, ಈಗ ಅಂದ್ರೆ ಆ ಕೊಲೆ ಪ್ರಕರಣ ಕೇವಲ ಒಂದು ವಿಸ್ಕಿ ಬಾಟ್ಲಿಂದ ಪತ್ತೆ ಆಗುತ್ತೆ ಅಲ್ಲ? ವಿಸ್ಕಿ ಬಾಟ್ಲು ಮತ್ತೆ ಹಾಸಿಗೆಯಿಂದ. ಹಾಸಿಗೆ ಮುಖ್ಯವಾದ ಸಾಕ್ಷ್ಯ ಇರೋದು ಹಾಸಿಗೆಯಲ್ಲಿ. ಹಾಸಿಗೆಯನ್ನು ಬಿಡಿಸದೇ ಇರ್ತಾ ಇದ್ರೆ ನಿಮ್ಗೆ ಆ ಕ್ಲೂವೇ ಸಿಗ್ತಾ ಇರ್ಲಿಲ್ಲ. ಯಾಕಂದ್ರೆ 4 ದಿವಸಗಳ ಕಾಲ ಆ ಹಾಸಿಗೆಯನ್ನು ಬಿಡಿಸಿರ್ಲೇ ಇಲ್ಲ, ಆದ್ರಿಂದ ಕ್ಲೂ ಸಿಕ್ಕಿರ್ಲಿಲ್ಲ. ಸೊ ಆ ಕಾಲದಲ್ಲಿ ಯಾವ ಮೊಬೈಲ್ ಇರಲಿಲ್ಲ, ಯಾವ CCTVನೂ ಇರಲಿಲ್ಲ. ಆ ಕಾಲದಲ್ಲಿ ಮೊಬೈಲು ಇರಲಿಲ್ಲ, CCTV ಇರಲಿಲ್ಲ, ಏನೂ ಇರಲಿಲ್ಲ. ಯಾವುದೇ ವೈಜ್ಞಾನಿಕ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತಹ ಪ್ರಮೇಯವೂ ಇರಲಿಲ್ಲ. ಆದ್ರೆ ಈ ಸುಮಂತ್ ಕೇಸಲ್ಲಿ ಈ ರೀತಿ ಯಾವ್ದಾದ್ರು ಸಾಕ್ಷಿ ಬಿಟ್ಟಿರ್ಬೋದಾ ಪೊಲೀಸರು ಅನ್ನೋಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗಿ ಸುಮಂತ್ ಕೇಸಲ್ಲಿ ಬಿಟ್ಟಿರುವ ಮುಖ್ಯ ಸಾಕ್ಷಿ ಏನಂತ ಹೇಳಿದ್ರೆ, ಸುಮಂತನ್ನು ತಲೆಗೆ ಹೊಡೆದಂತ ಆಯುಧ ಯಾವುದು ಎನ್ನುವುದನ್ನು ಅವರು ಮೊದಲಿಗೆ ಪತ್ತೆ ಹಚ್ಚಬೇಕು. ಪೋಸ್ಟ್ ಮಾರ್ಟಮ್
ರಿಪೋರ್ಟ್ ಅಲ್ಲಿ ಅಗುರ ತೂಕದ ಮರದ ಹಿಡಿಯಾಗಿರ್ಬೋದು ಅಂತ ಹೇಳಿ ಅವರು ಹೇಳಿದರು. ಸಾಮಾನ್ಯವಾಗಿ ಕೃಷಿಕರ ಮನೆಯಲ್ಲಿ ಮರದ ಹಿಡಿಗಳು ಇರ್ತದೆ, ಯಾವುದು ಹಾರೆದ್ದು ಪಿಕ್ಕಾಸಿದ್ದು ಇದರ ಹಿಡಿಗಳಿರ್ತವೆ ನೋಡಿ. ಅಂತ ಹಿಡಿಗಳನ್ನು ಬಳಸಿಕೊಂಡು ಇದು ಮಾಡಿರುವಂತ ಕೃತ್ಯ ಅದು ಕೃಷಿಕರ ಮನೆಯಲ್ಲಿ ಇರುವಂತದ್ದು. ಅದರಲ್ಲಿ ಯಾರ ಮನೆಯ ಮರದ ಹಿಡಿ ಅಂತ ಹೇಳಿ ಹುಡುಕಿದ್ರೆ ಆರೋಪಿಯನ್ನು ಸುಲಭವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ಮಿಸ್ಸಿಂಗ್ ಆಗ್ಬಿಟ್ಟಿದೆ. ಅದೇ ಮಿಸ್ಸಿಂಗ್ ಆಗಿದೆ. ಪೊಲೀಸರು ಇವತ್ತಿನವರೆಗೂ ಅದನ್ನು ಹುಡುಕಿಲ್ಲ ಅಂತ, ಆದ್ರಿಂದಾಗಿ ಇವರಿಗೆ ಕ್ಲೂ ಸಿಕ್ಕಿಲ್ಲ. ಶ್ವಾನದಳ ಇದೆ, ಅದನ್ನೂ ಹಾದಿ ತಪ್ಪಿದೆ ಅಂತೀರಾ? ಅಲ್ಲ, ಶ್ವಾನದಳನ್ನು ಕರೆಸಿದ್ದೇ ತಪ್ಪು ಇವರು. ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಮೆಲ್ ಸಿಗುವುದಿಲ್ಲ ಎನ್ನುವುದು ಪೊಲೀಸರಿಗೆ ಕನ್ಫರ್ಮ್ ಇದೆ ಮೇಲ್ನೋಟಕ್ಕೆ. ಯಾಕಂದ್ರೆ ಮೃತದೇಹ ಇದ್ದದ್ದು ಬಾವಿಯ ಒಳಗೆ, ಮೃತದೇಹವನ್ನು ಮೇಲೆತ್ತಿದ ಮೇಲೆ ಅಲ್ಲಿ ಸ್ಮೆಲ್ ಸಿಗ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಆ ದೇಹದಲ್ಲಿ ಯಾವುದೇ ಸ್ಮೆಲ್ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಸುತ್ತಮುತ್ತ ಯಾವುದೇ ರೀತಿಯ ಸೊತ್ತುಗಳಿಲ್ಲ, ಯಾರಾದ್ರೂ ಕೈಯಲ್ಲಿ ಹಿಡಿದಂತಹ ಸೊತ್ತುಗಳಿರ್ಬೇಕು. ಈಗ ಒಂದು ವೇಳೆ ಮರದ ಹಿಡಿಕೆ ಇದ್ದಿದ್ರೆ ನಾಯಿ ಒಂದು ದಾರಿಯನ್ನು ತೋರಿಸ್ತಾ ಇತ್ತು, ಅಲ್ಲಿ ಹಿಡಿಕೆ ಇಲ್ಲ ಅಲ್ಲ. ಆದ್ರಿಂದಾಗಿ ನಾಯಿಯನ್ನು ಕರೆಸಿದ್ದೇ ಅಗತ್ಯ ಇಲ್ಲದ್ದು. ಆದ್ರಿಂದಾಗಿ ನಾಯಿಯನ್ನು ಕರೆಸಿದ್ರು ಅವರ ಮನೆಗೆ ಕರ್ಕೊಂಡೋದು, ಯಾಕಂದ್ರೆ ಸ್ಮೆಲ್ ಡಿಟೆಕ್ಟ್ ಮಾಡ್ಲಿಕ್ಕೆ. ಅದು ಏನಾಯ್ತು, ಸಾರ್ವಜನಿಕರಲ್ಲಿ ಸಂಶಯವನ್ನ ಸೃಷ್ಟಿ ಮಾಡಿತ್ತು. ನಾಯಿ ಯಾಕೆ ಅಲ್ಲಿಗೆ ಹೋಯ್ತು ಅಂತ ಹೇಳಿ. ಇವರು ನಾಯಿಯನ್ನು ಅಲ್ಲಿಗೆ ಕರ್ಕೊಂಡು ಹೋದದ್ದು, ನಾಯಿ ಹೋದದ್ದಲ್ಲ. ಯಾಕಂತ ಹೇಳಿದ್ರೆ ಅವನ ಬಟ್ಟೆ ತೊಡುವಂತ ಬಟ್ಟೆ ಸ್ಮೆಲ್ ತಗೊಳ್ಳೋದಕ್ಕೆ, ಬಟ್ಟೆಯ ಸ್ಮೆಲ್ ತಗೊಳ್ಳಿಕ್ಕೆ ಅಂತ ಹೇಳಿ ಅಲ್ಲಿಗೆ ತಗೊಂಡು ಹೋಗಿ ಆ ಸ್ಮೆಲ್ ಅನ್ನು ಇಟ್ಕೊಂಡು ಬಂದದ್ದು. ಅದು ಎಲ್ಲಿಗೆ ಬರ್ತದೆ? ಬರ್ತದೆ ಅದು ನೀರಲ್ಲಿ ಬಿದ್ದಿದ್ರಿಂದ ಇವನ್ ಬಟ್ಟೆ ಸ್ಮೆಲ್ ಎಲ್ಲ ಹೊರಟೋಗಿತ್ತು. ಬಟ್ಟೆ ಸ್ಮೆಲ್ ಎಲ್ಲ ಹೊರಟು ಹೋಗಿತ್ತು. ಮತ್ತು ಆ ಸ್ಮೆಲ್ ಇಟ್ಕೊಂಡು ಬಂದ್ರು ಸಹ ಅದು ಸುಮಾರು ಹತ್ರವೇ ಬರೋದೇ ಹೊರತು ಅದಕ್ಕಿಂತ ಆಚೆಗೆ ಹೋಗಲ್ಲ. ಆದ್ರಿಂದಾಗಿ ಅದು ಅಲ್ಲೇ ಸುತ್ತೋಡಿತೆ ಹೊರತು ಬೇರೆ ಪ್ರದೇಶಕ್ಕೆ ಹೋಗೇ ಇಲ್ಲ ಅದು. ಹೀಗಾಗಿ ಊಹಾಪೋಹಗಳು ಹುಟ್ಕೊಂಡು ಪೊಲೀಸರು ಮಾಡಿದಂತಹ ಒಂದು ದೊಡ್ಡ ಮಿಸ್ಟೇಕ್ ಅಂದ್ರೆ ಆ ಡಾಗ್ ಸ್ಕ್ವಾಡ್ ಅನ್ನು ಕರೆಸಿದ್ರು, ಮತ್ತೆ ಡಾಗ್ ಸ್ಕ್ವಾಡ್ ಅನ್ನು ಅವರ ಮನೆಗೆ ಕೊಂಡೋಗಿ ಸ್ಮೆಲ್ ಡಿಟೆಕ್ಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ಹೊರತು ಸುಮಂತನ ತಲೆಗೆ ಗಾಯ ಆಗಿದೆ ಅಂತ ಆದ್ಮೇಲೆ ಅದು ಯಾವ ಕಾರಣ, ಯಾವುದರಿಂದ ಆಗಿರ್ಬೋದು ಎನ್ನುವುದನ್ನು ಹುಡುಕಿ ಆ ಸುತ್ತನ್ನು ಹುಡುಕುವಂತ ಪ್ರಯತ್ನವನ್ನು ಆರಂಭದಲ್ಲಿ ಮಾಡಬೇಕಿತ್ತು. ಅದನ್ನು ಮಾಡಲಿಲ್ಲ. ಅದನ್ನ ಮಾಡ್ಬೇಕಾಯ್ತು, ಅದರ ಸ್ಮೆಲ್ ತಗೊಳ್ಬೇಕಾಗಿತ್ತು. ಅದರ ಸ್ಮೆಲ್ ತಗೊಳ್ಬೇಕಿತ್ತು. ಅದರ ಸ್ಮೆಲ್ ತಗೊಂಡಿದ್ರೆ ನಾಯಿ ಆ ಸ್ಮೆಲ್ ಅನ್ನು ಹಿಡ್ಕೊಂಡು ಎಲ್ಲಿಗಾದ್ರೂ ಹೋಗ್ತಾ ಇತ್ತು ಸುತ್ತಮುತ್ತಲಿನ ಮನೆಗಳಿಗೆ. ಆ ಆರೋಪಿ ಮನೆಗೆ ಹೋಗ್ತಿತ್ತದು. ಆರೋಪಿ ಮನೆಗೆ ಹೋದಂತ ನಿದರ್ಶನಗಳಿವೆ. ಕೊಲೆ ಪ್ರಕರಣದಲ್ಲಿ ಸ್ಮೆಲ್ ಹಿಡ್ಕೊಂಡು ಆರೋಪಿಯ ಮನೆಗೆ ಹೋಗಿ ಬೊಗಳಿದಂತ ನಿದರ್ಶನ ಇದೆ. ಸೊ ಈ ಕೇಸಲ್ಲಿ ಯಾರಲ್ಲಿ ಸತ್ತಿದ್ದಾನೆ ಹುಡುಗ, ಅವನದೇ ಸ್ಮೆಲ್ ತಗೊಂಡು ಅವನ ಹತ್ರನೇ ಓಡಾಡಿಸ್ಬಿಡ್ತಾರೆ. ಅವನ ಹತ್ರ ಓಡಾಡಿಸ್ಬಿಟ್ರೆ ಬೇರೆ ಇಲ್ಲ. ನೋಡಿ, ಉಜಿರೆ ಹತ್ರ ಒಂದು ಕೊಲೆ ಆದಂತ ಸಂದರ್ಭದಲ್ಲಿ ಡಾಗ್ ಸ್ಕ್ವಾಡ್ ನಾಯಿ ಮನೆಯ ಹಿಂಬದಿಯಲ್ಲಿ ತೆಂಗಿನ ಮರದ ಬುಡದಲ್ಲಿ ಹಾಕಿದ್ದಂತ 2 ಬಾಳೆ ಎಲೆಗಳನ್ನು ಪತ್ತೆ ಹಚ್ಚಿತು. ಬಾಳೆ ಎಲೆ ಪತ್ತೆ ಹಚ್ಚಿದ ಕೂಡಲೇ ಅದು ಊಟ ಮಾಡಿ ಬಿಸಾಡಿದ ಬಾಳೆ ಎಲೆ, ಅದು ಯಾರು ಊಟ ಮಾಡಿದ್ದು ಅಂತೇಳಿ ಅದರ ಯಾರು ಆರೋಪಿಗಳಾಗಿರ್ಬೋದು ಅಂತೇಳಿ ಅಂದಾಜು ಮಾಡಿ ಕಾಸರಗೋಡಿಂದ ಹೋಗಿ ಆರೋಪಿಗಳನ್ನ ಇಟ್ಕೊಂಡು ಬಂದ್ರು. ಇದು ಆ ಶ್ವಾನ ಮಾಡ್ತದೆ ಸ್ಮೆಲ್ ನೋಡಿ, ಆ ಸ್ಮೆಲ್ ನೋಡಿ ಶ್ವಾನ ಮಾಡಿದ್ದು. ಮನೆಯಲ್ಲಿ ವಾಸನೆ ಡಿಟೆಕ್ಟ್ ಮಾಡಿತ್ತು. ನೇರವಾಗಿ ಮನೆ ಹಿಂಬದಿಗೆ ಹೋಯ್ತು. ಹಿಂಬದಿಗೆ ಹೋದಾಗ ಅಲ್ಲಿ ಬಾಳೆ ಗಿಡದ ಬುಡದಲ್ಲಿ 2 ಬಾಳೆ ಎಲೆಗಳಿತ್ತು. ಅದು ಊಟ ಮಾಡಿ ಬಿಸಾಡಿದ್ದು. ಯಾರು ಊಟ ಮಾಡಿದ್ರು ಅಂತ ಗೊತ್ತಾಯ್ತು ಅದಕ್ಕೆ. ಅಷ್ಟೊತ್ತಿಗೆ ಯಾರು ಊಟ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅಲ್ಲಿವರೆಗೆ ಬಾಳೆ ಎಲೆಗಳನ್ನ ಯಾರು ನೋಡ್ಲೇ ಇಲ್ಲಲ್ಲ, ಹುಡುಕಲೇ ಇಲ್ಲಲ್ಲ. ಡಾಗ್ ಸ್ಕ್ವಾಡ್ ಬರದೆ ಡಾಗ್ ಸ್ಕ್ವಾಡೇ ಅದನ್ನು ಹುಡುಕಿದ್ದೆ ಹೊರತು ಜನರು ಹುಡುಕಿದ್ದಲ್ಲ. ಅದರಲ್ಲಿ ಒಂದು ಕ್ಲೂ ಸಿಕ್ಕಿತ್ತು, ಆರೋಪಿಯನ್ನು ಕಾಸರಗೋಡಿಂದ ಹಿಡ್ಕೊಂಡು ಬಂದ್ರು. ಈ ಕೇಸಿನಲ್ಲಿ ನೀವು ಹೇಳೋ ಪ್ರಕಾರ ಮೊದಲಿಗೆ ಅಲ್ಲಿ ಯಾವ ಆಯುಧ ಯೂಸ್ ಆಗಿತ್ತು, ಅವನ್ ತಲೆಗೆ ಹೊಡೆದಿದ್ದು, ಅದು ಎಲ್ಲಿದೆ ಅಂತ ಹುಡುಕಿ ಅದ್ರ ಸ್ಮೆಲ್ ನೋಡ್ಬೇಕಾಗಿತ್ತು ಶ್ವಾನ. ಹೌದು, ಈಗಲೂ ಸಹ ಅಷ್ಟೇ. ಈಗ ಸ್ಮೆಲ್ ನೋಡ್ಲಿಕ್ಕೆ ಆಯುಧವನ್ನು ಉಪಯೋಗಿಸಿ ಒಂದು 9 ದಿವಸ ಆಗಿದೆ. ಆದ್ರೆ ಆ ಆಯುಧ ಸಿಕ್ಕಿದ್ರೆ ನಿಮ್ಗೆ ಆ ಆರೋಪಿ ಯಾರು ಅಂತೇಳಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಪೊಲೀಸರು ಇವತ್ತಿನವರೆಗೂ ಆಯುಧದ ಬಗ್ಗೆ ತಲೆಗೆಡಿಸಿಕೊಂಡೇ ಇಲ್ಲ. ಆ ದಿಕ್ಕಿನಲ್ಲಿ ತನಿಖೆ ಸಾಕ್ತಾ ಇಲ್ಲ ಅನ್ನುವಂತ ಸುದ್ದಿ ಇದೆ. ಆ ದಿಕ್ಕಿನಲ್ಲಿ ತನಿಖೆ ಸಾಕ್ತಾ ಇಲ್ಲ ಪೊಲೀಸರು ಸುದ್ದಿ ಇದೆ ಅಂತ ಮಾಹಿತಿಗಳಿವೆ. ನೀವು ನಿಮ್ಮ ಮಾಹಿತಿ ಪ್ರಕಾರ ಬೇರೆಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಏನಂತ ಬಂದಿದೆ ಸರ್ ಇವತ್ತಿಗೆ? 15 ದಿವಸ ಆಯ್ತು. ನಾವು ಎಲ್ಲರನ್ನು ಸಾಧಾರಣ ಮಟ್ಟಿಗೆ ಸ್ಥಳೀಯರನ್ನು ಬೇರೆ ಬೇರೆ ಜನರನ್ನು ಅಲ್ಲಿ ಸಂಪರ್ಕ ಮಾಡ್ತಾ ಇರ್ತೇವೆ. ಏನಾದ್ರೂ ಅವರಿಗೆ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಿ. ಪೊಲೀಸರಲ್ಲಿ ಹೇಳದಂತಹ ಕೆಲವು ವಿಷಯಗಳು ಸ್ಥಳೀಯವಾಗಿ ಕೆಲವರಿಗೆ ಗೊತ್ತಿರ್ತದೆ, ಅವರು ಬೇರೆಯವರ ಹತ್ರ ಹೇಳ್ತಾರೆ. ಆ ರೀತಿಯಾಗಿ ಇದು ಮಾಡುವಾಗಲೂ ನಮ್ಗೆ ಯಾವುದೇ ಅಂತ ಕನ್ಕ್ಲೂಷನ್ಗೆ ಬರುವಂತ ಮಾಹಿತಿಗಳು ಬಂದಿಲ್ಲ. ಯಾಕಂದ್ರೆ ಅಲ್ಲಿಯ ಸ್ಥಳೀಯರಿಗೆ ಮಾತ್ರ ಇದು ಅವರಿಗೆ ಇನ್ನು ಇದು ಮಿಸ್ಟ್ರಿ ಅಂತ ಆಗಿದೆ.
ಸೊ ಒಟ್ಟಾರೆ ಈ ಸುಮಂತ್ಗೆ ನ್ಯಾಯ ಸಿಗ್ಬೇಕಂದ್ರೆ ಏನ್ ಸರ್ ಇನ್ನು ಸರ್ಕಾರ ಉನ್ನತ ತನಿಖೆಗೆ ವಹಿಸ್ಬೇಕಂತೀರಾ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಈ ಪ್ರಕರಣವನ್ನ ಒಂದು ವಿಶೇಷ ತನಿಖಾ ತಂಡ ಮಾಡಬೇಕು. ತನಿಖಾ ತಂಡ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂತಹ, ಈ ಹಿಂದೆ ಕೆಲಸ ಮಾಡಿದಂತಹ ಬೇರೆ ಬೇರೆ ಠಾಣೆಗಳಲ್ಲಿ ಇದ್ದಾರೆ, ಈ ಕ್ರೈಮ್ ಸಂಬಂಧಪಟ್ಟಂತ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ನಿಸ್ಸೀಮರಾದಂತಹ ಕೆಲವು ಸಿಬ್ಬಂದಿಗಳಿದ್ದಾರೆ. ಅಂಥವರನ್ನು ಸೇರಿಸಿಕೊಂಡು ಒಂದು ವಿಶೇಷ ತಂಡ ಮಾಡಬೇಕು. ಯಾರಾದ್ರು ಯಂಗ್ ಇಂಟ್ರೆಸ್ಟೆಡ್ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಅದನ್ನು ಕಾರ್ಯಾಚರಣೆಗೆ ಇಳಿಸಬೇಕು. ಅವರು ಆ ಬಗ್ಗೆ ತನಿಖೆ ನಡೆಸಬೇಕು. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ಒತ್ತಡಗಳು ಇರಬಾರ್ದು. ನೇರವಾಗಿ ST ಅವರ ಮಾರ್ಗದರ್ಶನದಲ್ಲಿ ಆ ತಂಡ ಕೆಲಸ ಮಾಡಬೇಕು. ಈ ಪ್ರಕರಣವನ್ನ ಒಂದು 15 ದಿವಸ ಒಳಗೆ ಅವರು ಪತ್ತೆ ಹಚ್ಚಿ ಖಂಡಿತ ಕೊಡ್ತಾರೆ. ಅದೇ ಹಿರಿಯ ಅನುಭವಿ ಸಿಬ್ಬಂದಿಗಳು ಬೇಕು, ಅಧಿಕಾರಿಗಳಲ್ಲ, ಸಿಬ್ಬಂದಿಗಳು ಬೇಕು. ನೋಡುವ ಸರ್ ಏನ್ ಮಾಡುತ್ತೆ ಸರ್ಕಾರ, ಸುಮಂತ್ಗೆ ನ್ಯಾಯ ಕೊಡಿಸುತ್ತಾ ಇಲ್ಲ ಅಂತ ಹೇಳಿ ಕಾದು ನೋಡ್ಬೇಕು ಸರ್. ತುಂಬಾ ಧನ್ಯವಾದಗಳು. ಓಕೆ.